ಒಂದು ಊರಿನಲ್ಲಿ ರಾಮಪ್ಪ ಮತ್ತು ಅವನ ಹೆಂಡತಿ ವಾಸವಾಗಿದ್ದರು. ಅವರ ಮನೆಯಲ್ಲಿ ರಾಮಪ್ಪನ ತಮ್ಮನಾದ ಶಿವಪ್ಪ ಮತ್ತು ಅವನ ಮಗಳು ಇದ್ದರು. ಶಿವಪ್ಪನ ಹೆಂಡತಿ ಸತ್ತು ಹೋಗಿದ್ದರಿಂದ ಶಿವಪ್ಪನನ್ನು ರಾಮಪ್ಪ ಕರೆದುಕೊಂಡು ಬಂದು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡಿದ್ದನು. ರಾಮಪ್ಪನೇ ಕೆಲಸ ಮಾಡಿ ಆ ಮನೆಯನ್ನು ಹಾಗೂ ಅವನ ತಮ್ಮನನ್ನು ನೋಡಿಕೊಳ್ಳುತ್ತಿರುತ್ತಾನೆ. ಹೀಗೆ ಅವರ ಮನೆ ಹೇಗೋ ನಡೀತಾ ಇತ್ತು. ರಾಮಪ್ಪನಿಗೆ ಕಾಡಿನಲ್ಲಿ ಒಂದು ಎಮ್ಮೆ ಸಿಕ್ಕಿತು. ಅವನು ಆ ಎಮ್ಮೆಯನ್ನು ಮನೆಗೆ ಹೊಡೆದುಕೊಂಡು ಬಂದನು. ಆ ಎಮ್ಮೆ ದಿನಾಲು 5 ಲೀಟರ್ ಹಾಲು ಕೊಡುತ್ತಿತ್ತು. ರಾಮಪ್ಪ ಹಾಲು ಮಾರಿ ಹಣ ಗಳಿಸುತ್ತಿದ್ದ. ಒಂದು ದಿನ ರಾಮಪ್ಪನ ಮಗಳು ಹಾಗೂ ಶಿವಪ್ಪನ ಮಗಳು ಒಂದು ಸಣ್ಣ ವಿಷಯಕ್ಕೆ ಜಗಳ ಮಾಡಿಕೊಳ್ಳುತ್ತಾರೆ. ಶಿವಪ್ಪನ ಮಗಳು ಅವನ ಮನೆಗೆ ಬಂದ ಮೇಲೆ ಶಿವಪ್ಪನ ಬಳಿ ಇಲ್ಲಸಲ್ಲದ ಚಾಡಿಯನ್ನು ರಾಮಪ್ಪನ ವಿರುದ್ಧ ಹೇಳುತ್ತಾಳೆ. ಇದನ್ನು ಕೇಳಿದ ಶಿವಪ್ಪ ರಾಮಪ್ಪನನ್ನೇ ಅವರ ಮನೆಯಿಂದನೇ ಆಚೆ ಹಾಕುತ್ತಾನೆ. ಹಾಗೆ ಅವರ ಎಮ್ಮೆ ಕೂಡ ಆಚೆ ಹಾಕುತ್ತಾನೆ. ರಾಮಪ್ಪ ತನ್ನ ಕುಟುಂಬದ ಜೊತೆ ಎಮ್ಮೆ ಹೊಡೆದುಕೊಂಡು ಕಾಡಿನ ಹತ್ತಿರ ಹೋಗುತ್ತಾ ಇರುತ್ತಾನೆ. ಆಗ ರಾಮಪ್ಪ ತಲೆ ತಿರುಗಿ ಬೀಳುತ್ತಾನೆ. ಅವನ ಮಗಳು ಅಲ್ಲೇ ಇದ್ದ ಕೆರೆಯಿಂದ ನೀರು ತಂದು ಕುಡಿಸುತ್ತಾಳೆ. ಅವನಿಗೆ ನಡೆದು ನಡೆದು ಸುಸ್ತಾಗಿರುತ್ತದೆ. ಅದಕ್ಕಾಗಿಯೇ ಅವನಿಗೆ ತಲೆ ಸುತ್ತು ಬಂದು ಬಿದ್ದಿದ್ದು. ಅವನು ಏನೂ ತಿಂದಿರಲಿಲ್ಲ, ತಿನ್ನೋಕ್ಕೂ ಏನೂ ಇರಲಿಲ್ಲ. ಆಗ ಅವನ ಮಗಳು ಅವರ ಜೊತೆ ಇದ್ದ ಎಮ್ಮೆಯ ಹಾಲನ್ನು ಕುಡಿದರೆ ಸ್ವಲ್ಪ ಆದರೂ ಸುಸ್ತು ಕಮ್ಮಿಯಾಗುತ್ತೆ ಎಂದು ಯೋಚಿಸಿ ಹಾಲನ್ನು ಕರೆಯಲು ಶುರು ಮಾಡುತ್ತಾಳೆ. ಆಗ ಆ ಹಾಲಿನ ಬದಲಿಗೆ ಚಿನ್ನದ ಹಾಲು ಸುರಿಯುತ್ತದೆ. ಅದು ಪಾತ್ರೆಗೆ ಬಿದ್ದ ತಕ್ಷಣ ಗಟ್ಟಿಯಾಗುತ್ತದೆ. ಇದನ್ನು ನೋಡಿದ ಅಪ್ಪ, ಮಗಳು, ಅಮ್ಮ ಆಶ್ಚರ್ಯವಾಗುತ್ತಾರೆ. ಅವರು ಆ ಚಿನ್ನದ ಹಾಲನ್ನು ಮಾರಿ ಶಿವಪ್ಪನ ಮನೆಯ ಪಕ್ಕದಲ್ಲಿಯೇ ಮನೆ ಮಾಡುತ್ತಾರೆ. ಬೇಕಾದ ಎಲ್ಲ ವಸ್ತುಗಳನ್ನು ತಂದುಕೊಳ್ಳುತ್ತಾರೆ. ಹೀಗೆ ದಿನದಿಂದ ದಿನಕ್ಕೆ ಆ ಎಮ್ಮೆ ಹಾಲನ್ನು ಹೆಚ್ಚಾಗಿ ಕೊಡುತ್ತಿತ್ತು. ಇದರಿಂದ ರಾಮಪ್ಪ ತನ್ನ ತಮ್ಮನ ಎದುರೇ ಬೆಳೆಯತೊಡಗಿದ. ದೊಡ್ಡ ಮನೆ, ಕಾರು ಎಲ್ಲವನ್ನು ತೆಗೆದುಕೊಂಡ. ಶಿವಪ್ಪ ರಾಮಪ್ಪನಿಗೆ ಇಷ್ಟೆಲ್ಲ ಹೇಗೆ ತಗೊಂಡ ಎಂದು ಯೋಚಿಸಿ ರಾಮಪ್ಪನ ಮನೆ ಹತ್ತಿರ ಕದ್ದು ನೋಡುತ್ತಿದ್ದ. ಆಗ ರಾಮಪ್ಪನ ಹೆಂಡತಿ ಹಾಲು ಕರೆಯುತ್ತಿದ್ದಳು. ಅದು ಚಿನ್ನದ ಹಾಲಾಗಿದ್ದರಿಂದ ಶಿವಪ್ಪನಿಗೆ ನೋಡಿ ಆಶ್ಚರ್ಯವಾಯಿತು. ಹೇಗಾದರೂ ಮಾಡಿ ಆ ಎಮ್ಮೆಯನ್ನು ಕದಿಯಲು ಯೋಚನೆ ಮಾಡುತ್ತಾನೆ. ಒಂದು ದಿನ ರಾತ್ರಿ ಶಿವಪ್ಪ ಆ ಎಮ್ಮೆಯನ್ನು ಕದ್ದು ಹೋಗುತ್ತಾನೆ. ಇತ್ತ ರಾಮಪ್ಪ ಮತ್ತು ಅವನ ಹೆಂಡತಿ ಊರೆಲ್ಲ ಹುಡುಕುತ್ತಾರೆ. ರಾಮಪ್ಪನಿಗೆ ತನ್ನ ತಮ್ಮನಾದ ಶಿವಪ್ಪ ತನ್ನ ಎಮ್ಮೆಯನ್ನು ಕದ್ದಿರೋದು ಎಂದು ಗೊತ್ತಿರಲಿಲ್ಲ. ಅವನ ಮೇಲೆ ಅನುಮಾನವೇ ಪಡಲಿಲ್ಲ. ನಂತರ ಅವನು ಶಿವಪ್ಪ ಹಾಲನ್ನು ಕರೆಯಲು ಶುರು ಮಾಡುತ್ತಾನೆ. ಆ ಎಮ್ಮೆ ಅವನಿಗೆ ಚಿನ್ನದ ಹಾಲನ್ನು ಕೊಡುತ್ತದೆ. ಅದನ್ನು ನೋಡಿದ ಶಿವಪ್ಪನಿಗೆ ಸಂತೋಷವಾಗುತ್ತದೆ. ಅವನು ಈ ಎಮ್ಮೆಯನ್ನು ಹೊಟ್ಟೆಯನ್ನು ಒಂದೇ ಬಾರಿ ಸೀಳು ಮಾಡಿದರೆ ತುಂಬಾ ಚಿನ್ನ ಸಿಗುತ್ತೆ ಎಂದು ಯೋಚಿಸಿ ಆ ಎಮ್ಮೆಯ ಹೊಟ್ಟೆಯನ್ನು ಸೀಳು ಮಾಡುತ್ತಾನೆ. ಆದರೆ ಅದರಲ್ಲಿ ಏನೂ ಇರಲಿಲ್ಲ. ಅವನು ಎಮ್ಮೆ ಸತ್ತ ವಿಷಯವನ್ನು ಯಾರಿಗೂ ಗೊತ್ತಾಗದ ಹಾಗೆ ಅವನ ಮಗಳ ಜೊತೆ ಸೇರಿ ಆ ಎಮ್ಮೆಯನ್ನು ಕಾಡಿನಲ್ಲಿ ಬಿಸಾಕಲು ಹೋದರು. ಆಗ ಅಲ್ಲಿ ಕೆಲಸ ಮಾಡುತ್ತಿದ್ದವನು ನೋಡಿ ಎಲ್ಲರಿಗೂ ಹೇಳುತ್ತಾನೆ. ಆಗ ರಾಮಪ್ಪ ಅವನಿಗೆ ಬೈಯುತ್ತಾನೆ. ನಂತರ ಊರವರೆಲ್ಲ ಆ ಅಪ್ಪ ಮಗಳನ್ನು ಊರಿಂದ ಆಚೆ ಹಾಕುತ್ತಾರೆ. ರಾಮಪ್ಪ ತನ್ನ ಎಮ್ಮೆಯನ್ನು ಕದ್ದು ಬಣ್ಣ ಬದಲಾಯಿಸಿಕೊಂಡಿದ್ದು ರಾಮಪ್ಪನಿಗೆ ತಿಳಿಯದೇ ಇಲ್ಲ. ಅದಕ್ಕೆ ಹೇಳೋದು ಅತಿ ಆಸೆ ಗತಿ ಕೇಡು ಎಂದು. ಶಿವಪ್ಪನ ದುರಾಸೆಯಿಂದ ಅವನ ಜೀವನವನ್ನೇ ಅವನು ಕಷ್ಟಕರ ಮಾಡಿಕೊಂಡನು.